ಜಗವೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿಗಳು, ಹೌದಲ್ವಾ? ಹುಟ್ಟು ಸಾವು ಇವೆರಡರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ್ತಾನೆ. ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಾನು ಬದುಕಬೇಕು, ನಾನೇ ಬದುಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ ಕಾಲಿಂದಲೇ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದ್ರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ. ಚಾಟಿ ಇಲ್ಲದೆ ಬುಗುರಿ ಆಡಿಸೋನೆ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ಈಗ ನೋಡಿ, ನಾನು ಚಾಮರಾಜಪೇಟೆಗೆ ಹೋಗ್ಬೇಕು. ಬಸ್ನಲ್ಲಿ ಹೋದ್ರೆ ₹1 ಚಾರ್ಜು, ಆಟೋನಲ್ಲಿ ಹೋದ್ರೆ ₹10 ಖರ್ಚು. ನನ್ನ ಜೇಬ್ನಲ್ಲಂತೂ ಒಂದು ನಯಾ ಪೈಸಾನೂ ಇಲ್ಲ. ಆದರೂ ನಾನು ಚಾಮರಾಜಪೇಟೆಗೆ ಹೋಗ್ತೀನಿ. ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ. ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ? ನೋಡ್ತಾ ಇರಿ. ಚಾಮರಾಜಪೇಟೆ ಬರ್ತೇನಪ್ಪ? ಬರಲ್ಲ. ಹಲೋ ಹಲೋ, ಚಾಮರಾಜಪೇಟೆಗ ಸರ್? ಹೌದು. ಯಾಕೆ? ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ ₹10-12 ಆಗತ್ತೆ. ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೇನಂತೆ, ನಂಗೂ ₹6 ಉಳಿಯುತ್ತೆ. ಹಾ. ಗುಡ್ ಐಡಿಯಾ. ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೀನಿ. ಓಕೆ. ದರಿದ್ರ ಆಟೋಗಳು ಒಂದು ಸಿಗ್ತಾ ಇಲ್ಲ, ಏನ್ ಮಾಡೋದು? ಯಾವ ಏರಿಯಾಗ ಹೋಗ್ಬೇಕು ಸರ್? ನಾನು ಚಾಮರಾಜಪೇಟೆಗೆ ಸರ್. ನೀವು ಒಬ್ಬರಿನ ಇರೋದು? ಹೌದು ಸರ್. ನಾನು ಆಟೋ ತಗೊಂಡ್ ಬರ್ತೀನಿ. ₹6ಗೆಲ್ಲ ನಿಮ್ಗೆ ಚಾಮರಾಜಪೇಟೆಗೆ ತಲುಪಿಸ್ತೀನಿ. ₹6? ಅದ್ಯಾಕ್ ಸರ್? ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. 50-50. ಅದಕ್ಕೇನಂತೆ, ₹6 ಉಳಿಯತ್ ನಮ್ಗೆ. ಗುಡ್ ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ನಾನು ಲಂಬೋದರ್ ಅಂತ. ಇಲ್ಲೇ ಇರಿ, ಆಟೋ ತಗೊಂಡ್ ಬರ್ತೀನಿ. ಓಕೆ ಸರ್. ಚಾಮರಾಜಪೇಟೆ ಬರ್ತೀನಪ್ಪ. ಬನ್ನಿ ಸರ್, ಕುತ್ಕೊಳ್ಳಿ. ನಾವು 3 ಜನ ಇದ್ದೀವಿ. ಪರವಾಗಿಲ್ಲ, ಬನ್ನಿ ಸರ್. ಏಯ್, ದಮ್ ಹೊಡಿಯಪ್ಪ. ಇಲ್ಲ. ಹಾ, ಬನ್ನಿ ಸರ್. ಏ ಕುಮಾರ್, ಕುಮಾರ್, ₹6. ₹6. ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊತೀನಿ. ಇಲ್ಲೇನಾ? ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆವರೆಗೆ ಬಿಡ್ತಿದ್ದೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಓಕೆ. ಬಾಯ್. ನಿಲ್ಸಪ್ಪ, ನಾ ಇಲ್ಲೇ ಹಿಡ್ಕೊಂಡ್ಬಿಡ್ತೀನಿ. ಯಾಕೆ ಸರ್? ಮನೆವರೆಗೂ? ಇಲ್ಲ, ಗಾಡಿ ಟನ್ ತಗೊಳಕ್ಕಾಗಲ್ಲ. ಓ ಸರಿ, ರೈಟ್. ಸಾಕು ನಿಲ್ಸ್. ಎಷ್ಟಾಯ್ತಪ್ಪ? ₹10 30 ಪೈಸಾ. ₹10 30 ಪೈಸಾ. ₹100 ಚೇಂಜ್ ಇದೆಯಪ್ಪ? ಇಲ್ಲ, ಪರವಾಗಿಲ್ಲ ಬಿಡಿ ಸರ್.